ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಮೇ ತಿಂಗಳಿನ 14ನೇ ತಾರೀಕು ರಾತ್ರಿ 11:30ಕ್ಕೆ ವೃಷಭ ರಾಶಿಯಲ್ಲಿದ್ದ ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕಾಲಕ್ಕೆ ತುಲಾ ರಾಶಿಯವರ ಯೋಗ ಫಲಗಳು ಹೇಗಿದ್ದಾವೆ ಇದನ್ನು ನೋಡುವ ಕಾಲ. ಆ ಕಾಲದಲ್ಲಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮಕರ ಲಗ್ನ, ಲಗ್ನಾತ್ ತೃತೀಯ ಅಂದರೆ ಮೀನರಾಶಿಯಲ್ಲಿ ಶುಕ್ರ, ಶನಿ, ರಾಹು ಮತ್ತು ಮಾಂದಿ ಇವರ ಸಮಾಗಮ, ಚತುರ್ಥ ಸ್ಥಾನದಲ್ಲಿ ಅಂದರೆ ಮೇಷದಲ್ಲಿ ಉಚ್ಚನಾದಂತಹ ರವಿ ಮತ್ತು ಬುಧ, ಹಾಗೂ ಷಷ್ಠದಲ್ಲಿ ಗುರು ಮಿಥುನ ರಾಶಿಯಲ್ಲಿ, ಸಪ್ತಮದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಕುಜ, ಹಾಗೂ ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕದಲ್ಲಿ ಚಂದ್ರ. ಈ ರೀತಿಯ ಕುಂಡಲಿ. ಇದನ್ನು ಆಧರಿಸಿ 100ರಲ್ಲಿ 30 ಭಾಗ ಗೋಚಾರ ಫಲವನ್ನು ನಾನೀಗ ನಿರೂಪಣೆ ಮಾಡ್ತಾ ಇದ್ದೇನೆ. ಉಳಿದಂತೆ ನಿಮ್ಮ ಜಾತಕದ ಯೋಗ ಹಾಗೂ ದಶಾಭುಕ್ತಿಯ ಕಾಲ ಇವುಗಳ ಫಲವನ್ನು ನೀವು ಸೇರಿಸಿಕೊಂಡು ನೋಡಿದಾಗ ಸಂಪೂರ್ಣವಾದ ಫಲ ನಿರೂಪಣೆ ನಿಮ್ಮದ್ದಾಗತ್ತೆ. ಭಾಗ್ಯಸ್ಥಾನಕ್ಕೆ ಗುರುವಿನ ಆಗಮನ ಆಗಿದೆ. ಭಾರ್ಯಾಪುತ್ರ ಧನಾಗಮೋ ನಿಪುಣತಾ ಸಿದ್ಧಿಶ್ಚ ಕರ್ಮಾಜ್ಞಯೋ ಅಂದರೆ ಪತ್ನಿ ಹಾಗೂ ಪುತ್ರರ ಕಾರಣದಿಂದ ಸುಖವನ್ನು ಸಂತೋಷವನ್ನು ಹೊಂದುವ ಕಾಲ. ಧನಾಗಮ ಒಳ್ಳೆಯ ಹಣಕಾಸಿನ ಆಗಮನ, ಹಾಗೂ ಮಾಡುವ ಉದ್ಯೋಗ ವ್ಯವಹಾರ ಆದಿಗಳಲ್ಲಿ ನೈಪುಣ್ಯತೆಯನ್ನು ನೀವು ಸಾಧಿಸ್ತೀರಿ. ಕಾರ್ಯಸಿದ್ಧಿ ಇದೆ. ಇನ್ನು ನೀವು ಹೇಳಿದ ಕಾರ್ಯ ಎಲ್ಲವೂ ಕೂಡ ಜರುಗುವಂತಹ ಕಾಲ. ಷಷ್ಠದ ಶನಿಯ ಕಾರಣದಿಂದ ಧನಧಾನ್ಯ ವೃದ್ಧಿ ಮತ್ತು ಗೃಹ ನಿರ್ಮಾಣ ಎನ್ನುವಂತಹ ಯೋಗ. ಅದೇ ಷಷ್ಠದಲ್ಲಿ ರಾಹು ಇರುವುದರಿಂದ ಸುಖಪ್ರಾಪ್ತಿ, ಅಲ್ಲಿಯೇ ಮಾಂದಿ ಇದ್ದಾನೆ, ಇದರಿಂದ ಕಾರ್ಯಸಿದ್ಧಿ. ದ್ವಿತೀಯದ ಚಂದ್ರನ ಕಾರಣದಿಂದ ಅಂತಃಕ್ಲೇಶ ಅಂದರೆ ಬೇರೆಯವರಲ್ಲಿ ಹೇಳಿಕೊಳ್ಳಲು ಆಗದೇ ಇರುವಂತಹ ಒಂದು ದುಃಖ. ಷಷ್ಠದ ಶುಕ್ರನ ಕಾರಣದಿಂದ ವಿರೋಧ ಮತ್ತು ವಿಪತ್ತು. ಸಪ್ತಮದ ರವಿ ಬುಧ ಸಮಾಗಮದಿಂದ ಉತ್ಸಾಹ ಭಂಗ ಹಾಗೂ ದೇಹದಲ್ಲಿ ಜಾಡ್ಯ. ಇನ್ನು ಕರ್ಮದ ಕುಜನ ಕಾರಣದಿಂದ ಕರ್ಮವಿಘ್ನ. ಆದರೆ ಇಲ್ಲೊಂದು ಶುಭವಿದೆ, ವಿವಿಧ ಮೂಲಗಳಿಂದ ಧನಪ್ರಾಪ್ತಿ. ವ್ಯಯದ ಕೇತುವಿನಿಂದ ಪೀಡೆ. ಇದಿಷ್ಟು ನಿಮ್ಮ ಯೋಗ ಫಲಗಳು. ಕರ್ಮಸ್ಥಾನದಿಂದ ಹಿಂದಿನ ಧರ್ಮಸ್ಥಾನದಲ್ಲಿ ಇರಬಹುದಾದಂತಹ ಗುರು ತಾನು ಜನ್ಮ ರಾಶಿಯನ್ನು ಹಾಗೂ 3ನೇ ಮನೆಯನ್ನು, ನಿಮ್ಮ 3ನೇ ಮನೆಯನ್ನು, ಪಂಚಮ ಸ್ಥಾನವನ್ನು ನೋಡ್ತಾನೆ. ಇದರಿಂದ ನಿಮಗೆ ದೇಹದಲ್ಲಿ ಇರುವಂತಹ ಅನೇಕ ಕಾಲದಿಂದ ಬಾಧಿಸುತ್ತಿದ್ದಂತಹ ರೋಗ ನಿವಾರಣೆಯಾಗುವ ಕಾಲ, ಹಾಗೂ ಧೈರ್ಯ ವೃದ್ಧಿ, ನಿಮ್ಮದೇ ಆದಂತಹ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಕಾಲ, ಮತ್ತು ಪೂರ್ವ ಪುಣ್ಯ ವಿಶೇಷದಿಂದ ನಿಮಗೆ ಅನೇಕ ಸೌಲಭ್ಯಗಳು ದೊರಕುವಂತಹ ಕಾಲ. ಶ್ರೀ ವೆಂಕಟೇಶನ ಆರಾಧನೆಯನ್ನು ನೀವು ಮಾಡುವುದರಿಂದ ಅಧಿಕ ಶ್ರೇಯಸ್ಸನ್ನು ಹೊಂದುತ್ತೀರಿ. ಸಾಧ್ಯ ಇದ್ದವರು ತಿರುಪತಿ ಕ್ಷೇತ್ರ ಸಂದರ್ಶನ ಇದನ್ನು ಮಾಡಬಹುದು. ಅಥವಾ ವೆಂಕಟೇಶನ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಈ ಶ್ಲೋಕವನ್ನು ಪಠಿಸುವುದರಿಂದ ನೀವು ಇಷ್ಟಾರ್ಥ ಸಿದ್ಧಿಯನ್ನು ಹೊಂದುವ ಕಾಲ. ಈ ರೀತಿಯಾಗಿ ತುಲಾ ರಾಶಿಯವರ ಫಲ ನಿರೂಪಣೆ ಇದೆ. ನಿಮ್ಮ ಭಾಗ್ಯಸ್ಥಾನಕ್ಕೆ ಬಂದಂತಹ ಗುರು ಭಾಗ್ಯೋದಯವನ್ನು ಕೊಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.